ನಾವು ಆಗ್ಲಿಂದ ಬಹಳ ಬೇಸರಾಗಿದ್ವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದು ರಾಮಕೃಷ್ಣ ಯಾಸಿ. ನಾನು URSನಲ್ಲಿ ಸೇಫ್ಟಿ ಫೈರ್ ಸರ್ವಿಸ್ನಲ್ಲಿ ವರ್ಕ್ ಮಾಡಿ ಈ SCCHಗೆ ನಾನು ಅಡ್ವೈಸರ್ ಕಮಿಟಿ ಆಗಿದ್ದು ಇವತ್ತು ಎಲೆಕ್ಷನ್ ನಿಂತು ತಮ್ಮ ಎಲ್ಲರ ಬೆಂಬಲದಿಂದ ನಾನು ಉತ್ತಮವಾದ ಮತಗಳನ್ನು ಪಡೆದು ನಾನು ಉತ್ತೀರ್ಣನಾಗಿದ್ದೇನೆ. ಆಮೇಲೆ ನನ್ನ ಧ್ಯೇಯ ಏನು ಅಂದರೆ ನಾವು ರಿಟೈರ್ಡ್ ಪರ್ಸನ್ಸು ಪ್ಲಸ್ ಎಂಪ್ಲಾಯೀಸು ಪ್ಲಸ್ಸು 70 ಜನ ಸತ್ತೋಗಿರೋದ ಅಂತ ಎಲ್ಲರಿಗೂ ಕೂಡ ನ್ಯಾಯ ಕೊಡಬೇಕು ಅಂದ್ಬಿಟ್ಟು ನಮ್ಮ ತಂಡ, ನಮ್ಮ ಹುಲ್ಲೂರಪ್ಪ, ರೇವಣ್ಣ ಮತ್ತು ನಾಗರಾಜು ಎಲ್ಲ ತಂಡ ಇವತ್ತು ನಾವು 7 ಸ್ಥಾನಗಳಲ್ಲಿ ಗೆದ್ದಿದ್ದೀವಿ. ನಾವು ಜನಕ್ಕೆ ಏನು ಹೇಳ್ತೀನಿ ಅಂತ ಅಂದರೆ ನ್ಯಾಯಯುತವಾಗಿ ಸೈಟನ್ನು ಹಂಚಲೇಬೇಕು ಅಂತ ತೀರ್ಮಾನ ಮಾಡಿ ಹಠ ಮಾಡಿದ್ದು. ಇವತ್ತು ನಮ್ಗೆ ಉತ್ತಮವಾದ ಮತನ ನಮ್ಮ ಸದಸ್ಯರುಗಳು, ವಿಜ್ಞಾನಿಗಳು ಎಲ್ಲರೂ ಸೇರಿ ನಮಗೆ ಮತ ನೀಡಿ, ನನ್ನ ಸಹಕಾರ ನೀಡಿ, ಬೆಂಬಲ ನೀಡಿ ನಮಗೆ ಗೆಲ್ಲಿಸಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಅದನ್ನು ನಮ್ಮ ಮಾತು ಉಳಿಸಿರಿ. ಮತ್ತು ಇನ್ನೇ ಏನಾದರೂ ಹಿಂದಿನವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ನಾವು ದಾರಿಗೂ ಎಳಿತೀವಿ. ಯಾಕೆ ನಾವು ಬರೋದೇ ಅದಕ್ಕೋಸ್ಕರನೇ ಈ ಉದ್ದೇಶದಿಂದ ನಾನು ನ್ಯಾಯ ಕೊಡಬೇಕು ಅಂತ ನಮ್ಗೆ ಅವಶ್ಯಕತೆ ಇರಲಿಲ್ಲ. ಆ ನ್ಯಾಯ ಕೊಡಬೇಕು ಅಂತ ಇದ್ದೀವಿ. ಇವು ನಾವು ಕೊಡ್ತೀವಿ. ಮತ್ತು ಎಲ್ಲ 20 ವರ್ಷದಿಂದ ನಿಂತಿರೋರಿಗೆ ಎಲ್ಲರಿಗೂ ಸೈಟ್ ಕೊಡಬೇಕು ಅಂತ ಅಂದ್ಬಿಟ್ಟು ನ್ಯಾಯಸಮ್ಮತವಾಗಿ ಕೊಡ್ತೀವಿ. ಇದನ್ನಂತೂ ಯಾವ ಇದು ಇಲ್ಲ, ಅದು ಭರವಸೆ ಕೊಡೋದು ಭೇದ ಭಾವ ಇಲ್ಲ. ಅದರಿಂದ ನಮ್ಗೆಲ್ಲರೂ ಮತ ನೀಡಿರ್ತಕ್ಕಂಥ ನಮ್ಮ ತಂಡದ ಗಂಗರುದಯ್ಯ, ರೇವಣ್ಣ, ಹುಲ್ಲೂರಪ್ಪ, ನಾಗರಾಜು, ಸದಾನಂದ್ ಮತ್ತು ಲೂಸಿ ಜಾರ್ಜ್ ಮೇಡಮ್ ಅವರು ಮತ್ತು ನಾನು ಎಲ್ಲರೂ ಸೇರಿ ನಾವು ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ, ಅವ್ರಿಗೂ ಕೂಡ ಈ ಗೆದ್ದಿರೋ ಅಂಥವ್ರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅವರು ಕೂಡ ನಮ್ಮ ಜೊತೆಗೆ ಕೆಲಸ ಮಾಡಿ ಸಹಕಾರ ಕೊಟ್ಟು ಒಮ್ಮತವಾಗಿ ಹೋಗ್ಬೇಕು ಅಂತ ಅವರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರೂ ಒಗ್ಗೂಡಿ ಒಂದೇ ಇದಾಗಿ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಅದರಿಂದ ನನ್ನ ನಮಸ್ಕಾರಗಳಿಂದ ಎಲ್ಲರಿಗೂ ಮತ್ತೊಮ್ಮೆ ತಿಳಿಸಿ ನಮ್ಮನ್ನ ಜಯಶಾಲಿಗಳನ್ನ ಮಾಡಿರ್ತಕ್ಕಂಥ ನಮ್ಮ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಎಲ್ಲ ಸದಸ್ಯರುಗಳಿಗೆ ನಾನು ಧನ್ಯವಾದಗಳಂತ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ನಾವು ಆಗ್ಲಿಂದ ಬಹಳ ಬೇಸರಾಗಿದ್ವಿ. ಹೆಸರು ಎಂ ಹುಲ್ಲೂರಪ್ಪ. ನಾವು
ಐಸಾಕ್ ಹಿಂದ್ಗಡೆ ಅದು ಐಸಾಕ್ ಇತ್ತು. ಈಗ ಯು ಆರ್ ರಾವ್ ಸರ್ವಿಸ್ ಇದು ಸ್ಯಾಟಲೈಟ್ ಸೆಂಟರ್. ಇದರಲ್ಲಿ ಐಸಾಕ್ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಇವತ್ತು 3/11/2025 ಚುನಾವಣೆ ನಡೆದು, ಈ ಚುನಾವಣೆಯಲ್ಲಿ 13 ಅಭ್ಯರ್ಥಿಗಳ ಆಯ್ಕೆಯಲ್ಲಿ ನಮ್ಮ ಏನು ರಾಮಕೃಷ್ಣಯ್ಯ, ನಮ್ಮ ರೇವಣ್ಣ, ಹುಲ್ಲೂರಪ್ಪ ಮತ್ತು ನಾಗರಾಜು ಹಾಗೂ ಮುಂಡರಾಜು, ಇನ್ನು ನಮ್ಕ ಇರ್ತಕ್ಕಂಥ ಹಿಂದೆ ಬೆಂಬಲಗಾರರೆಲ್ಲ ಸೇರಿ ಮತ್ತೆ ನಮ್ಮ ರಿಟೈರ್ಡ್ ಪರ್ಸನ್ ಮತ್ತೆ ಇರ್ತಕ್ಕಂಥ ಹಾಲಿ ಪರ್ಸನ್ ನಮ್ಗ ವೋಟ್ ಮಾಡಿ ನಮ್ದೇ ಬೋರ್ಡು 13ರಲ್ಲಿ 7 ಸೀಟ್ನ ನಾವು ಗೆದ್ದಿದ್ದೀರಿ. ನಿಮ್ಗ ಇವಾಗ ನಮ್ದು ಇರೋದೇ ಒಂದು ಉದ್ದೇಶ, 20 ವರ್ಷಗಳಿಂದ ಆಗಿರ್ತಕ್ಕಂಥ ಕೆಲಸ, 21 ವರ್ಷಗಳ ಕಾಲದಿಂದ ಆಗಿರ್ತಕ್ಕಂಥ ಕೆಲಸ ಈ ಒಂದು 5 ವರ್ಷದಲ್ಲಿ, ಅದರಲ್ಲಿ 2 ಅಥವಾ 3 ವರ್ಷದಲ್ಲಿ ಯಾಕಂದ್ರೆ ಇದು ಸಮಸ್ಯೆ ಬಹಳ ಸಮಸ್ಯೆ, ಜಟಿಲ ಸಮಸ್ಯೆ ಆಗಿದೆ ಇದು. ಯಾಕಂದ್ರೆ ನಾವೇ ಈ ಒಂದು ಲೇಔಟ್ ನಾನು ಸುಮಾರು 2-3 ಮಾಡಿದ್ದೀನಿ. ಮಾದೂರಲ್ಲಿ ಮಾಡಿದ್ದೀನಿ, ಹೊಸಕೋಟೆಯಲ್ಲೂ ಮಾಡಿದ್ದೀನಿ. ನಿಸರ್ಗ ಅಂತಾನೆ ಮಾಡಿರೋದು ನಾವು. ಆ ತರ ನಾವು ಮಾಡ್ಕೊಂಡ್ ಬಂದ್ರು ಕೂಡ ಇವತ್ತು ನನಗೆ ಬಹಳ ಬೇಜಾರಾಯ್ತು. 3 ಸಾರಿ ಜನರಲ್ ಬಾಡಿ ಮೀಟಿಂಗು ಬಂದಿದ್ದೆ. ಆ ಮೀಟಿಂಗ್ ನಲ್ಲಿ ಬಹಳ ಅನ್ಯಾಯ ಆಗಿದ್ದಕ್ಕ, ಅನ್ಯಾಯಕ್ಕೆ ಪರವಾಗಿ ಹೋರಾಟ ಮಾಡಿದ್ದಕ್ಕ ನಮ್ಮ ಮತದಾರರು ನಮ್ಗ ಓಟ್ ಕೊಟ್ಟು ಇವತ್ತು ಗೆಲ್ಸಿದ್ದಾರೆ. ಆ ಗೆಲ್ಸಿದ ತಕ್ಕದಂಗೆನೆ ಅವರು ಕೆಲಸ ಮಾಡಿ ನಿಮ್ಗ ಸೈಟ್ ಹಂಚೋ ಬಾಕಿ ಒಂದೇ ಇರೋದು. ದಯವಿಟ್ಟು ರಾಜಕೀಯವಾಗಿಯೂ ಕೂಡ ನಮ್ಗೆ ಬೆಂಬಲ ಐತೆ. ಹೊಸಕೋಟೆನಲ್ಲಿ ನಾವು ಹೊಸಕೋಟೆಯಲ್ಲಿ ಹುಟ್ಟಿರ್ತಕ್ಕಂಥ ಪೂಜೆ ನಗರ ಗ್ರಾಮ ನಮ್ಗೇನು ದೊಡ್ಡದೇನಲ್ಲ. ಕಣ್ಣೂರಹಳ್ಳಿ ಗ್ರಾಮಕ್ಕೆ ಮೊದಲು ಪೂಜೆ ನಗರ ಇತ್ತು. ಅದರಿಂದ ನಾವು ಗತಾಯ ಸೈಟ್ ಕೊಡ್ಲೇಬೇಕು. ಕೊಡ್ಸ್ತೀರಿ ಸರ್, ಖಂಡಿತವಾಗ್ಲೂ ಕೊಡ್ತೀವಿ ಸರ್.